ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಅಧಿಕಾರ ಎನ್ನುವುದು ಕೇವಲ ಆಜ್ಞೆ ಮಾಡುವುದಕ್ಕಲ್ಲ, ಅದು ಜನರ ಕಣ್ಣೀರು ಒರೆಸುವುದಕ್ಕೆ ಎಂದು ದಾವಣಗೆರೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಬೀತುಪಡಿಸಿದ್ದಾರೆ. ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿರುವ 3.5 ವರ್ಷದ ಪುಟ್ಟ ಬಾಲಕನೊಬ್ಬನ ಪೊಲೀಸ್ ಆಗುವ ಕನಸನ್ನು ನನಸು ಮಾಡಿದ ದಾವಣಗೆರೆ ಎಸ್ಪಿ ಶೇಖರ್ ಹೆಚ್ಡಿ ಅವರ ಮಾನವೀಯ ನಡೆ ಈಗ ರಾಜ್ಯಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಈ ಪುಟ್ಟ ಕನ್ನಮ್ಮ ಎಸ್ಪಿ ಕುರ್ಚಿಯ ಮೇಲೆ ಕುಳಿತ ಆ ಕ್ಷಣ ಹೇಗಿತ್ತು, ಇಲ್ಲಿದೆ ಒಂದು ವಿಶೇಷ ವರದಿ. ಆ ಪುಟ್ಟ ಬಾಲಕನ ಹೆಸರು ಹಿತಾರ್ಥ. ವಯಸ್ಸು ಕೇವಲ 3.5 ವರ್ಷ. ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಪ್ರಭು ಮತ್ತು ಅನುಷಾ ದಂಪತಿಯ 2ನೇ ಪುತ್ರ. ಆಟ ಆಡಬೇಕಾದ ವಯಸ್ಸಿನಲ್ಲಿ ಈ ಕಂದಮ್ಮನಿಗೆ ಬಂದೆರಗಿದ್ದು ಬ್ಲಡ್ ಕ್ಯಾನ್ಸರ್ ಎಂಬ ಮಹಾಮಾರಿ. ಕಳೆದ 2 ವರ್ಷಗಳಿಂದ ಮಗು ಆಸ್ಪತ್ರೆಯಲ್ಲೇ ಜೀವನ ಕಳೆಯುತ್ತಿದೆ. ಮಗನನ್ನು ದೊಡ್ಡ ಪೊಲೀಸ್ ಅಧಿಕಾರಿಯಾಗಿ ಮಾಡಬೇಕೆಂಬುದು ತಂದೆ ಪ್ರಭು ಅವರ ದೊಡ್ಡ ಕನಸಾಗಿತ್ತು. ತಂದೆಯ ಆಸೆಯಂತೆ ಹಿತಾರ್ಗೆ ಕಾಕಿ ಬಟ್ಟೆ ತೊಡಿಸಿ ದಾವಣಗೆರೆ ಎಸ್ಪಿ ಕಚೇರಿಗೆ ಕರೆತರಲಾಗಿತ್ತು. ವಿಷಯ ತಿಳಿದ ಎಸ್ಪಿ ಶೇಖರ್ ಹೆಚ್ಡಿ ಅವರು ತಡ ಮಾಡದೆ ಮಗುವನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಹೂಗುಚ್ಛ ನೀಡಿ ಗೌರವಿಸಿ ಅಷ್ಟೇ ಅಲ್ಲದೆ ಮಗುವನ್ನು ತಮ್ಮ ಅಧಿಕೃತ ಎಸ್ಪಿ ಕುರ್ಚಿಯ ಮೇಲೆ ಕೂರಿಸಿದರು. ಕೆಲವು ನಿಮಿಷಗಳ ಕಾಲ ಆ ಪುಟ್ಟ ಬಾಲಕನೇ ದಾವಣಗೆರೆಯ ಎಸ್ಪಿಯಾಗಿ ಮಿಂಚಿದನು. ಮಗು ನಗುನಗುತ್ತಾ ಕುಳಿತಿದ್ದನ್ನು ನೋಡಿ ಅಲ್ಲಿದ್ದ ಸಿಬ್ಬಂದಿಗಳ ಕಣ್ಣಾಳಿಗಳು ಕೂಡ ಒದ್ದೆಯಾದವು. ಎಸ್ಪಿ ಅವರ ಈ ಮಾನವೀಯತೆ ಗುಣಕ್ಕೆ ಇಡೀ ಜಿಲ್ಲೆ ಈಗ ಸಲಾಂ ಅನ್ನುತ್ತಿದೆ. ಖಂಡಿತವಾಗಿಯೂ ಇಂತಹ ಘಟನೆಗಳು ಪೊಲೀಸ್ ಇಲಾಖೆಯ ಮೇಲಿನ ಗೌರವವನ್ನು ಇಮ್ಮಡಿಗೊಳಿಸುತ್ತದೆ. ಕ್ಯಾನ್ಸರ್ ವಿರುದ್ಧದ ಈ ಹೋರಾಟದಲ್ಲಿ ಹಿತಾರ್ಥ ಜಯಶಾಲಿಯಾಗಲಿ, ಆತನ ಮುಖದಲ್ಲಿ ಇಂದಿನಂತೆ ನಗು ಸದಾ ಇರಲಿ ಎಂದು ನಾವೆಲ್ಲರೂ ಆಶಿಸೋಣ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.